ವೀಕ್ಷಕರೇ, ನೀವು ನೋಡುತ್ತಿರುವುದು 9 ನ್ಯೂಸ್. ನಾನು ಋಷಿಕಾ ನಾಗ್. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕಲಕೇರಿ ಬೆಕಿನಾಳ ರಸ್ತೆ ಕಳೆದ 10 ವರ್ಷಗಳಿಂದ ದುರಸ್ತಿಯಾಗದೆ ಸಂಪೂರ್ಣ ಹದಗೆಟ್ಟಿದ್ದು ಮಳೆಗಾಲದಲ್ಲಿ ಸಂಚಾರವೇ ದುಸ್ತರವಾಗಿದೆ. ಹಲವು ಬಾರಿ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಬೆಕಿನಾಳ ಗ್ರಾಮಸ್ಥರು ಹಾಗೂ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ದುರಸ್ತಿ ಮಾಡದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ವಿಜಯಪುರ ಜಿಲ್ಲಾ ತಾಳಿಕೋಟಿ ತಾಲೂಕಿನ ಬೆಕಿನಾಳ ರೈತರು ಗ್ರಾಮಸ್ಥರ ಆಕ್ರೋಶ. ಕಲಕೆರೆಯಿಂದ ಬೆಕಿನಾಳ ಹೋಗುವ ರಸ್ತೆ ಬೆಕಿನಾಳ ಗ್ರಾಮಸ್ಥರು 10 ವರ್ಷಗಳ ಕಾಲ ಗತಿಸಿ ಹೋಯಿತು. ಇಲ್ಲಿವರೆಗೂ ಈ ರಸ್ತೆಯನ್ನು ಸುಧಾರಣೆ ಆಗಿಲ್ಲ. ಮಳೆಗಾಲ ಬಂದರೆ ಸಾಕು ಈ ರಸ್ತೆಯಲ್ಲಿ ವಾಹನಗಳು ಓಡಾಡುವಂತೆ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ. ನಮ್ಮ ಭಾಗದ ಶಾಸಕರಿಗೆ ಹಲವಾರು ಸಲ ಮನವಿ ಕೊಟ್ಟರೂ ಕೂಡ ಈ ರಸ್ತೆ ಬಗ್ಗೆ ಯಾವುದೇ ವಿಚಾರಣೆ ಮಾಡಿಲ್ಲ. ಕೇಳಿದರೆ ಮಾಡುತ್ತೇವೆ ಎಂದು ಉಡಾಫೆ ಮಾತುಗಳನ್ನು ಹೇಳಿ ನಮ್ಮನ್ನು ಕಳಿಸುತ್ತಾರೆ. ಹೋದ ವರ್ಷ ಬಸ್ ರೋಡ್ ಬಿಟ್ಟು ಹೊಲದಲ್ಲಿ ಜಾಕ್ ಇಳಿದ ವೇಳೆಯಲ್ಲಿ 100 ವಿದ್ಯಾರ್ಥಿಗಳು ಆ ಬಸ್ಸಿನಲ್ಲಿದ್ದರು. ದೇವರ ದಯ, ಯಾರಿಗೂ ಅಪಾಯ ಆಗಿಲ್ಲ. ಈಗಲಾದರೂ ನಮ್ಮ ಭಾಗದ ಶಾಸಕರು ಕಲಕೇರಿಯಿಂದ ಬೆಕಿನಾಳಕ್ಕೆ ಹೋಗುವ ರಸ್ತೆ ಬೇಗನೆ ದುರಸ್ತಿ ಮಾಡಬೇಕು ಎಂದು ಬೆಕಿನಾಳ ಗ್ರಾಮಸ್ಥರು ಹಾಗೂ ರೈತ ಸಂಘದ ಅಧ್ಯಕ್ಷರಾದ ಶ್ರೀಶೈಲ ವಾಲಿಕರ್ ಅವರು ಈ ಸಂದರ್ಭದಲ್ಲಿ ಬೇಗನೆ ಈ ರಸ್ತೆ ದುರಸ್ತಿ ಮಾಡದಿದ್ದರೆ ರೋಡಿನ ಮೇಲೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ವರದಿ ಮೈಬೂಬಾ ಬಾಷಾ ಮನಗೋಳಿ, ವಿಜಯಪುರ. ಸರ್, ಏನಾಗ ಸಮಸ್ಯೆ ನಿಮ್ಮ ರೋಡಿಂದ? ಏನು ಸಮಸ್ಯೆ ಇಲ್ರಿ. ಈಗ ಕಲಿಕೇರಿಯಿಂದ ಅಸ್ಕಿಗೆ ಹೋಗುವಂತ ರೋಡ್ ಇದು. ಅಸ್ಕಿಗೆ ಹೋಗುವಂತ ರೋಡ ಇದು ಏನಿಲ್ಲ ಅಂದ್ರೆ ಹಾಳಾಗಿ ಕನಿಷ್ಠ ಒಂದು 10 ವರ್ಷ ಆಗಿರ್ಬೇಕು. ಈ ರೋಡ ಯಾವ MLA ಬಂದವ್ರು ಮಾಡಲಿಲ್ಲ. ಈಗ ಏನಾಗ್ಯದ ಈ ರೋಡ್ ಅಂತಂದ್ರ ಈ ಸೈಕಲ್ ಮೋಟರ್ಕ್ ಹೋಗಲಾರದಂತ ಪರಿಸ್ಥಿತಿ ಅದ. ಈಗ ಬಿಜಾಪುರ ಬಸ್ಸುಗಳು ಈಗಾಗಲೇ ಡ್ರೈವರ್ಗಳು ಒಂದು 4 ಸಲ ನನ್ನ ಮುಂದೆ ಹತ್ತಾರ. ಅವರು ನಾನು ಒಂದ್ ದಿವಸ ಬಿಜಾಪುರಕ್ಕೆ ದವಾಖಾನೆಗೆ ಹೋಗೋ ಹೊತ್ನಾಗ ಪಾಠ ಮುರಿದು ಬಿಡ್ತು. ಯಾವುದು ಬಿಜಾಪುರ ಬಸ್ಸಿಂದು. ಅದಕ್ಕೆ ಅವ ಇಲ್ಲೇ ತಲುಪಿಟ್ಟ. ಇಲ್ಲಿಂದ 3 ಕಿಲೋಮೀಟರ್ ನಾವು ಕಲಿಕೇರಿ ತನಕ ನಡ್ಕೊತಾ ಇದ್ದೆವು. ಇಂಥ ಪರಿಸ್ಥಿತಿ ಎಲ್ಲಿಂದ್ರು ಶಾಪುರ ಗಾಡಿಗಳು ಅದಕ್ಕಾಗಿ ಈಗಾಗಲೇ ಹಿಂದೆ 1 ವರ್ಷ ಆಯ್ತು ನಾವು ಇದೇ ರೋಡ್ ಬಸ್ ಬೀಳಕ್ ನಿಂತಾಗ ವಿದ್ಯಾರ್ಥಿಗಳು ಸಾಯುವಂತ ಪರಿಸ್ಥಿತಿ ಇತ್ತು. ಅವಾಗ ನಾವು ಹೇಳಿದೆವು, ಇಲ್ಲ ಇದನ್ನ ನಾವು ಅವಾಗ 1 ವರ್ಷ ಹಿಂದೂ ಕೂಡ ಇದೇ ಸ್ಟೇಟ್ಮೆಂಟ್ ಕೊಟ್ಟಿವಿ ನಾವು. ಅದಕ್ಕಾಗಿ ಈಗ ಏನ್ ಮಾಡ್ಲಿಕ್ಕತ್ತಾರ ಇವರು ಅಂತಂದ್ರ ನಡಬರ್ಕಿಂದು ಟಾರೋಡ್ ಅಷ್ಟೇ ಬಿಟ್ಟಾರ. ಅವರು ಮಗ್ಲು ಖರ್ಚು ಹಾಕ್ತಾರಂತ. ಇದು ಎಲ್ಲಿ ನಾ ಕೇಳಿಲ್ಲ. ಇದು ನಾವು ವಯಸ್ಸು 62 ಬಂದು ನಾವು ಕೇಳಿಲ್ಲ. ಖರ್ಚು ಹಾಕಿ ರೂಲರ್ಲೆ ತೆಗ್ತೀವ್ರಿ, ಅದು ರೂಲರ್ಲೆ ತಿದ್ದಿ ನಾವೆಲ್ಲ ಸುತ್ತ ಮಾಡ್ತೀವಿ ಅಂತಾರ. ಮತ್ ನಡಿವಿಂದ ಏನ್ ಮಾಡ್ತಾರ? ಸರ, ಇದಕ್ಕಿಂತ ಮುಂಚೆ ನಿಮ್ಮ ಬೆಕ್ನಾಳ ಗ್ರಾಮದಾಗ ಒಂದು ಫಂಕ್ಷನ್ದಾಗ ಶಾಸಕರು ಆ ರೋಡ್ಗಳನ್ನು ಕೆಲಸ ಈಗಾಗಲೇ ಟೆಂಡರ್ ಕೊಟ್ಟಿನಿ, ಇವತ್ ನಾಳೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಈಗಾಗಲೇ ನಾವು ಶಾಸಕರಿಗೆ ಶಾಲಿ ಸಹಕಾರ ಪತ್ತಿನ ಸಹಕಾರ ಸಂಘದ ಬಂದಾಗ ಒಂದು ಫಂಕ್ಷನ್ ಮನವಿ ಕೊಟ್ಟಿವಿ. ಮತ್ತು ಉರ್ದು ಶಾಲೆ ಕುದ್ಲಿ ಪೂಜೆ ಬಂದಾಗನು ಒಂದು ಮನವಿ ಕೊಟ್ಟಿವಿ. ಈಗ ಕನಿಷ್ಠ ನಾವು ಮನವಿಗಳು ಹಂಗೆ ಕೊಟ್ಕೋತಾನೆ ಹೊಂಟಿವಿ. ಶಾಸಕರು ಏನ್ ಹೇಳ್ತಾರ, ಈಗ 25ಕ್ಕೆ ಮಾಡ್ತೀವಿ, 30ಕ್ಕೆ ಮಾಡ್ತೀವಿ, ಬುದ್ಧಿ ಪೂಜೆ ಮಾಡ್ತೀವಿ ಅಂದ್ರು. ಇಲ್ಲಿವರೆಗೆ ಯಾವ ಪೂಜೆನಿಲ್ಲ, ಏನೂ ಇಲ್ಲ. ಈಗ ಒಟ್ಟಾರೆ ಏನದ, ಈ ಕೆಲಸ ಸರಿಯಾಗಿ ಮಾಡಲಿಲ್ಲ ಶಾಸಕರಪ್ಪ ಅಂದ್ರ ನೀವು ರೋಡಿನ ಮೇಲೆ ಕುಂತೇನದ ಉಗ್ರವಾದ ಹೋರಾಟ ಮಾಡ್ತೀನಿ ಅಂತೇಳಿ ತಿಳಿಸ್ತಾ ಇದ್ದೀರಿ. ವಿದ್ಯಾರ್ಥಿಗಳ ಸಂಘ ಮತ್ತು ದಲಿತ ಸಂಘ ಮತ್ತು ರೈತ ಸಂಘ, ನಾವು ಎಷ್ಟು ಸಂಘಗಳದಾವ ಎಲ್ಲಾ ಸಂಘಗಳನ್ನ ಕೂಡಿಕೊಂಡು ನಾವು ಇಲ್ಲೇನ್ ಮಾಡ್ತೀವಿ, ರೋಡ್ ಮೇಲೆ ಕುಳಿತು ನಾವು ಮುಷ್ಕರವನ್ನ ಮಾಡ್ತೀವಿ, ಉಗ್ರವಾದ ಹೋರಾಟ ಮಾಡ್ತೀವಿ. 4 ದಿವಸ ಆಗದಕ್ಕ 5 ದಿವಸ ಆಗದಕ್ಕ 15 ದಿವಸ ಕುಂತೇ ಬಿಡ್ತೀವಿ ನಾವು ರೋಡ್ ಮೇಲೆ ಅಂತೇಳಿ ನಾ ಹೇಳ್ತೀನಿ. ಇದಾಗಿತ್ತು ಈ ಕ್ಷಣದ 9 ನ್ಯೂಸ್. ನಮಸ್ಕಾರ.